ನನ್ನ ಇಷ್ಟ ಬಂದಿದ್ರೆ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಅದೇ ರೀತಿ ಕೂಡ ನೀವು ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ನೋಡ್ಬೋದು ನೀವು. ಈ ಫುಲ್ ಪ್ರೊಜೆಕ್ಟ್ ಲಿಂಕನ್ನು ನಾನು ನಿಮ್ಮ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅದಕ್ಕಿಂತ ಮುಂಚೆ ಇದರಲ್ಲಿ ಫಾಂಟ್ ಇದೆ ಒಂದು. ಆ ಫಾಂಟ್ನ ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೋಬೇಕು. ಆ ಫಾಂಟನ್ನು ಮೊದಲಿಗೆ ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಫುಲ್ ಪ್ರೊಜೆಕ್ಟ್ ಲಿಂಕನ್ನು ನಿಮ್ಮ ಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಆವಾಗ ಕ್ಲಿಯರಾಗಿ ಬರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಇದಾದಮೇಲೆ ಇಲ್ಲಿ ಲಾಸ್ಟಿಗೆ ಬಂದಾದಮೇಲೆ ಇಲ್ಲಿ ಒಂದು 4 ಫೋಟೋಸ್ ಹಾಕೋದಿದೆ. 4 ಫೋಟೋಸು. ಹಾಗಾಗಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ನಿಮ್ಮ ಗ್ಯಾಲ್ರಿ ಒಳಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೋಡ್ಬೋದು ಈಗ ಯಾವ್ದಾರು ಒಂದು 4 ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 4 ಫೋಟೋಸು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಲಾಸ್ಟ್ವರೆಗೂ ಇಟ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇದೇ ಥರ ಅಷ್ಟು ಫೋಟೋನು 1-2 ಫೋಟೋ ಹಾಕ್ಕೊತಾ ಇದ್ದೀನಿ ನಾನು. ನೀವು ಅಷ್ಟು ಫೋಟೋ ಭಾಳ ಫೋಟೋ ಹಾಕ್ಕೋಬೇಕಾಗುತ್ತೆ. 4 ಫೋಟೋನು ಹಾಕ್ಕೊಂಡು ನಿಮಗೆ ಎಷ್ಟು ವಿಡಿಯೋ ಯಾವ ರೀತಿ ಬೇಕೋ ಅಷ್ಟು ಆ ಥರ ಎಡಿಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವೆರಡು ಫೋಟೋಕ್ಕೂ ನೀವು ಫೋಟೋ ಹಾಕ್ಕೊಳ್ಳಿ. ಇವಾದಮೇಲೆ ಈ ಕೆಳಗಡೆ ಇರೋ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಅಂತ ಕಾಣುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಡೆ 3 ಡಾಟ್ಸ್ ಅಂತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಮಾಡಿಕೊಂಡು ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಲೆಫ್ಟ್ ಸೈಡಲ್ಲಿ 3 ಡಾಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಡಿ. ಅದೇ ರೀತಿ ಕೂಡ ಈ ಫೋಟೋಕ್ಕೂ ಅಷ್ಟೇ. ಅದೇ ರೀತಿ ಕೆಳಗಡೆ ಇರೋ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿದರೆ ಸಾಕು. ಸೇಮ್ ಅದೇ ರೀತಿ ಬರುತ್ತೆ. ನೋಡ್ಬೋದು ಆ ಫೋಟೋ ಬಂದಂಗೆ ಈ ಫೋಟೋ ಬರ್ತಾಯಿದೆ. ನೋಡ್ಬೋದು ನೀವು. ಒಂದಾದಮೇಲೆ ಲಾಸ್ಟಿಗೆ ಈ ಫೋಟೋ ಇದೆ ಅಲ್ಲ 4 ಫೋಟೋಸ್ನ ಈ ರೀತಿ ಡಿಲೀಟ್ ಮಾಡಿಕೊಂಡು ನೀವು ಹಾಕಿರೋ ಫೋಟೋಸ್ ಅಷ್ಟೇ ಇಟ್ಕೊಂಡು ವಿಡಿಯೋನ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಥರ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.